ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಫಸ್ಟ್ ಸೆಮಿಸ್ಟರ್ ಎಸಿಪಿ ಸಿಲೆಬಸ್ ನ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಲೇಖನ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಸೊಗಬು ಅಂದ್ರೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಮಾತನಾಡುವಂತಹ ಕನ್ನಡ ಏನಿದೆ ಅದರ ಸೊಗಡು ಅಂದ್ರೆ ಸೊಬಗು ಏನಿದೆ ಅದರ ಬಗ್ಗೆ ಇರುವಂತಹ ಈ ಲೇಖನ. ಮೊದಲಿಗೆ ಪರಿಚಯವನ್ನ ಮಾಡ್ತೀವಿ. ಸೊ ಬರೆದವ್ರ ಹೆಸರನ್ನ ಬರಿತೀವಿ. ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಸೊಗಡು. ಈ ಲೇಖನದ ಕರ್ತು ಡಾಕ್ಟರ್ ಮೀನಾಕ್ಷಿ ಬಾಳಿ. ಇದು 1ನೇ ಪಾಯಿಂಟ್. ನಿಮ್ದು ಬರೆದವ್ರ ಹೆಸರು ಆನ್ಸರ್ ನಲ್ಲಿ ಬರಬೇಕು. ಈ ಲೇಖನವನ್ನ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಸಂಪಾದಿಸಿದ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಕಟಿಸಿದ ಬಯಲು ಸೀಮೆ ಭಾಷಾ ವೈವಿಧ್ಯ. ಸೊ 2ನೇ ಪಾಯಿಂಟ್ ಆಕರ ಗ್ರಂಥ ಎನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸೊ ಬಯಲು ಸೀಮೆಯ ಭಾಷಾ ವೈವಿಧ್ಯ ಇದು ಆಕರ ಗ್ರಂಥ. ಸೊ ಈ ರೀತಿಯಾದ ಲೇಖನಗಳನ್ನ ಸಂಗ್ರಹಿಸಿ ಸಂಪಾದಿಸಿದವರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು. ಇದನ್ನ ಪ್ರಿಂಟ್ ಮುದ್ರಿಸಿದವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು. ಭಾಷೆಗೆ ಶ್ರೇಷ್ಠತೆ ಕನಿಷ್ಠತೆ ಎಂಬುದಿಲ್ಲ, ಸರಿ ತಪ್ಪು ಎಂಬುದಿಲ್ಲ, ಭಾಷೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ ಈ ಲೇಖನದ ವಿಷಯ ವಸ್ತು ಆಗಿದೆ. ಸೊ 3ನೇದು ವಿಷಯ ವಸ್ತು ಬಗ್ಗೆ ಬರಿತೀವಿ. ಭಾಷೆಯಲ್ಲಿ ದೊಡ್ಡದು ಸಣ್ಣದು ಅನ್ನೋದಿಲ್ಲ. ಸರಿಯಾಗಿ ಒಬ್ಬರ ಭಾಷೆ ಸರಿ ಇನ್ನೊಬ್ಬರದ ಭಾಷೆ ತಪ್ಪು ಅನ್ನೋ ರೀತಿನೂ ಇಲ್ಲ. ಭಾಷೆಯಲ್ಲಿ ನಮ್ದು ಹೆಚ್ಚು ನಿಮ್ದು ಕಡಿಮೆ ಅನ್ನೋದು ಇರೋದಿಲ್ಲ. ಸೊ ಭಾಷೆಗಳು ಸಮಾನ ಅನ್ನೋದನ್ನ ತಿಳಿಸೋದಕ್ಕೋಸ್ಕರನೇ ಈ ಲೇಖನವನ್ನ ಬರೆದಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕು, ಸರ್ಕಾರ ರಚನೆಯಾಗಿ, ನೌಕರಿ ಸಿಕ್ಕು, ಟ್ರಾನ್ಸ್ಫರ್ ತೆಗೆದುಕೊಂಡು ಬದಲಿಯಾಗಿ ಬಂದಾಗ ಕನ್ನಡ ಮಾತನಾಡುವುದು ಕಷ್ಟ ಮತ್ತೊಂದಲ್ಲಿಲ್ಲ, ಏಕೆಂದರೆ ಭಾಷೆಯಲ್ಲಿನ ಬದಲಾವಣೆ. ಸೊ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಒಂದು ಉದ್ಯೋಗ ಅಂತ ಪಡೆದಿದ್ದೀವಿ. ಉದ್ಯೋಗದಲ್ಲಿ ನಾವು ಟ್ರಾನ್ಸ್ಫರ್ ಆಗಿ ಬೇರೊಂದು ಪ್ರದೇಶದಲ್ಲಿ ಅಂದ್ರೆ ಕರ್ನಾಟಕದಲ್ಲೇ ಬೇರೆ ಪ್ರದೇಶಕ್ಕೆ ಹೋದ್ರೆ ಸಾಕು, ಕನ್ನಡ ವಿಭಿನ್ನ ಇರುತ್ತೆ. ಅಲ್ಲಿ ಕನ್ನಡ ಅವ್ರ ಭಾಷೆಗೆ ತಕ್ಕಂತೆ ಮಾತನಾಡುವುದು ನಮಗೆ ಕಷ್ಟ ಆಗುತ್ತೆ. ಯಾಕಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದೂರಲ್ಲಿ ಸೀರಾ ಅನ್ನುವ ಅಂದರೆ ಮತ್ತೊಂದೂರಲ್ಲಿ ಕೇಸರಿ ಬಾತ್ ಎನ್ನುತ್ತಾರೆ. ಕಡಕೋಳ ಮಡಿವಾಳಪ್ಪ ಹೇಳಿದ್ದಾರೆ. ಅದಕ್ಕಾಗಿನೇ ಯಾವೂರಕ್ಕ ಹೋಗ್ತೀಯೋ, ಯಾವ ನಾಡಿಗೆ ಹೋಗ್ತೀಯೋ ಅಲ್ಲಿ ಅದರ ಮರ್ಜಿ ತಿಳಿದು ಬಾಣ ಬಿಡಬೇಕು ಎಂದು ಹೇಳಿದ್ದಾರೆ. ಸೊ ಕಡಕೋಳ ಮಡಿವಾಳೇಶ್ವರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಯಾವ ಊರಿಗೆ ಹೋಗ್ತೀರಿ, ಯಾವ ಪ್ರದೇಶಕ್ಕೆ ಹೋಗ್ತೀರಿ, ಅಲ್ಲಿರುವಂತ ಜನರ ಸ್ವಭಾವ ಸಂಸ್ಕೃತಿ ಭಾಷೆಯನ್ನೇ ನಾವು ಒಪ್ಕೋಬೇಕು, ಅದೇ ರೀತಿ ನಾವು ವಾಸಿಸ್ಬೇಕು. ಎಲ್ಲದರಲ್ಲಿ ಹೈದರಾಬಾದ್ ಕರ್ನಾಟಕ ಭಾಷಾ ಸ್ಟೇಜ್ ಮೇಲೆ ನಿಂತು ಮಾತನಾಡುವುದು ಅಷ್ಟು ಸುಲಭದ ಮಾತಲ್ಲ. ನೀವು ಕರ್ನಾಟಕದೊಳಗಿರುವಂತ ಯಾವುದೇ ವಿಧದ ಕನ್ನಡ ಭಾಷೆಯನ್ನ, ಬೇರೆ ಬೇರೆ ಕನ್ನಡದ ವಿಧದ ಭಾಷೆಗಳಿವೆ. ಸೊ ಯಾವುದನ್ನಾದ್ರೂ ನೀವು ಮಾತಾಡ್ಬೋದು. ಆದ್ರೆ ಏನು ಮಾತಾಡೋಕ್ ಸಾಧ್ಯ ಇಲ್ಲ ಅಂದ್ರೆ ಸ್ಟೇಜ್ ಮೇಲೆ ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಭಾಷೆನ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾರಣ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ 10 ಕಿಲೋಮೀಟರ್ಗೆ ಭಾಷೆ ಬದಲಾಗುತ್ತದೆ. ಗುಲ್ಬರ್ಗಾ, ಬೀದರ್, ಸುರಪುರ, ಶಹಾಪುರ, ಸೊ ಹೀಗೆ ಭಾಷೆಗಳು ಬದಲಾಗುತ್ತೆ. ಸೊ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಭಾಷೆ ಇದೆ ಕನ್ನಡ. ಅದಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕದ ಜನರ ಮಾತುಗಳು ಸಹಜವಾಗಿ ಒರಟು, ಅಶ್ಲೀಲ ಅನಿಸಬಹುದು. ಸೊ ಯಾಕೆ ನಾವು ಸ್ಟೇಜ್ ಮೇಲೆ ಈ ಹೈದರಾಬಾದ್ ಕರ್ನಾಟಕದ ಭಾಷೆಯಿಂದ ಭಾಷಣ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ, ಅದು ಒರಟು ಭಾಷೆ ಮತ್ತು ಹೆಚ್ಚು ಅಶ್ಲೀಲ ಪದಗಳಿಂದ ಕೂಡಿರುವಂತಹ ಭಾಷೆ. ಇದು ಅವರು ತಪ್ಪಲ್ಲ. ಅಲ್ಲಿಯ ಬದುಕು, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಭಾವನೆ, ಅವರ ಸಂಸ್ಕೃತಿ, ಅವರ ಬದುಕು, ಅವರ ಭಾವನೆ ಹಾಗೆ ಬೆಳೆದು ಬಂದಿದೆ. ಆದ್ರಿಂದ ಆ ಭಾಷೆ ಆ ರೀತಿಯಾಗಿ ಹೊರಟಾಗಿದೆ. ಆ ಭಾಷೆಯಲ್ಲಿ ಅಷ್ಟು ಅಶ್ಲೀಲ ಪದಗಳಿವೆ. ಸಾಮಾನ್ಯ ಕನ್ನಡ ಜನರು ಅಂದ್ರೆ ಸಾಮಾನ್ಯ ಕನ್ನಡ ಅಂದ್ರೆ ಈ ಬೆಂಗಳೂರು, ಮೈಸೂರು, ಮಂಡ್ಯ ಈ ಸೈಡ್ ಇರುವಂತಹ ಲೇಖಕರು, ಕವಿಗಳು ಬಳಸುವಂತ ಭಾಷೆ. ಕೋಗಿಲೆ ಕುರಿತು ಬರೀತಾರೆ, ಅರಣ್ಯದ ಕುರಿತು ಬರೀತಾರೆ, ಗಂಧದ ಗಿಡಗಳನ್ನ ಕುರಿತು ಬರೀತಾರೆ, ಕಾವ್ಯಗಳನ್ನ ಬರೀತಾರೆ. ಆದ್ರೆ ಹೈದರಾಬಾದ್ ಕರ್ನಾಟಕದ ಭಾಷೆಗೆ ಈ ರೀತಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಷೆಯ ಪದಗಳಿಂದ ನಾವು ಈ ರೀತಿಯಾದ ಕಾವ್ಯಗಳನ್ನ ರಚಿಸೋದಕ್ಕೆ ಸಾಧ್ಯವಿಲ್ಲ. ಎಂ.ಎಲ್.ಎ. ಎಂಪಿಗಳು ಭಾಷೆ ಉಳಿಸಲ್ಲ. IT-BT ಮಂದಿ ಭಾಷೆ ಉಳಿಸಲ್ಲ. ನಿಜವಾಗಿಯೂ ಭಾಷೆ ಉಳಿಯುವುದು ಕೂಲಿ ಕಾರ್ಮಿಕರಿಂದ, ಕೃಷಿಕರಿಂದ, ಯಾರಿಗೆ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಅವರಿಂದ. ಸೊ ಇವರಿಂದ ಮಾತ್ರ ಭಾಷೆ ಉಳಿಯಕ್ಕೆ ಸಾಧ್ಯ ಇಲ್ಲ. ನೀವು ಎಂ.ಎಲ್.ಎ, MP, IT-BT ಯಲ್ಲಿ ಕೆಲಸ ಮಾಡುವಂತ ಕಾರ್ಪೊರೇಟ್ ಲೆವೆಲ್ ಜನರಿಂದ ಭಾಷೆ ಉಳಿಯುತ್ತದೆ ಅಂತ ಆಸೆ ಇಟ್ಕೊಂಡು ನಿಂತಿದ್ರೆ ಅದು ತಪ್ಪು. ಸೊ ಭಾಷೆ ಉಳಿಯೋದು ಯಾರಿಂದ ಅಂದ್ರೆ ವಿದ್ಯಾರ್ಥಿಗಳೇ, ಸಾಯಿಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ.
ಸೊ ಆಗ ಈ ರೀತಿಯಾದ ಲಿಂಕ್ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಸೊ ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ಈ ಕೂಲಿ ಕಾರ್ಮಿಕರಿಂದ ಮತ್ತೆ ಕೃಷಿಕರಿಂದ ಹಾಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ ಅಂತ ಜನರಿಂದ ಇಲ್ಲಿಯ ಜನರು ಬೆಂಗಳೂರಿಗೆ ಗುಳೆ ಹೋಗಿ ಕೂಲಿ ಮಾಡಿ ಸಾಯ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಕೊಡುತ್ತೇನೆಂದು ಹೇಳಿ ಹಣ ನುಂಗಿ ಹಾಕಿದ್ದಾರೆ. ಈಗಲೂ ಕೂಡ ಪೂನಾ, ಸತಾರಾ, ಗೋವಾ, ಬೆಂಗಳೂರು ಇಲ್ಲಿಗೆ ನಮ್ಮ ಗುಲ್ಬರ್ಗ, ಬೀದರ್, ಬಳ್ಳಾರಿ, ರಾಯಚೂರು ಮಂದಿ ಕೂಡ ಗುಳೆ ಹೋಗುತ್ತಿದ್ದಾರೆ. ಏಕೆಂದರೆ ನಮ್ಮಲ್ಲಿ ಏನೂ ಇಲ್ಲ. ಭಾಷೆಯಲ್ಲಿ ನಾವು ಹಿಂದುಳಿಬೇಕಾದ್ರೆ ಕಾರಣ ನಮ್ಮಲ್ಲಿ ಉದ್ಯೋಗ ಅವಕಾಶಗಳು ಇಲ್ಲ. ಬೆಂಗಳೂರು, ಪೂನಾ, ಗೋವಾ, ಸತಾರಾ ಈ ಪ್ರದೇಶಗಳಿಗೆ ಗುಲ್ಬರ್ಗ, ರಾಯಚೂರು, ಬೀದರ್ ಇಲ್ಲಿ ಜನರು ಈಗಲೂ ಗುಳೆ ಹೋಗ್ತಾ ಇದ್ದಾರೆ. ಕಾರಣ ನಮ್ಮಲ್ಲಿ ಕಂಪ್ನಿಗಳಿಲ್ಲ, ಫ್ಯಾಕ್ಟರಿಗಳಿಲ್ಲ, ಸಿಸ್ಟಮೆಟಿಕ್ ಆದಂತಹ ಕಾರ್ಪೊರೇಟ್ ಜೀವನ ಇಲ್ಲಿಲ್ಲ. ಇದು ಒಂದು ಕಾರಣ ನಮ್ಮ ಭಾಷೆಯಲ್ಲಿರುವಂತಹ ಈ ಬದಲಾವಣೆಗೆ. ಹೆಚ್ಚು ಮಂದಿ ಬೆಂಗಳೂರಲ್ಲಿ ಕನ್ನಡವನ್ನೇ ಮರೆತವರು. ಯಾರನ್ನು ನೀವು ರತ್ನಗಂಬಳಿ ಹಾಸಿ ಬಂಡವಾಳ ತೆಗೆದುಕೊಂಡು ಬಾ ಎಂದಿರಿ, ಅವರೇ ಕನ್ನಡವನ್ನು ಅಳಿಸಿದ್ದಾರೆ. ಸೊ ಯಾರಿಂದ ನೀವು ಕನ್ನಡ ಉಳಿತೆ ಅನ್ಕೊಂಡಿದ್ರಿ, ಅವರೇ ಕನ್ನಡವನ್ನು ಹಾಳು ಮಾಡಿದ್ದಾರೆ. ಸೊ ರತ್ನಗಂಬಳಿ ಹಾಸಿ ಬಂಡವಾಳ ತಗೊಂಡು ಬಾ ಅಂದರಿ, ಅವರೇ ಕನ್ನಡವನ್ನು ಅಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಹಳಷ್ಟು ಜನರಿಗೆ ಕನ್ನಡ ಭಾಷೆ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ. ನೀವು ಕಾಮಧೇನುವಿನ ಬಗ್ಗೆ ಬರೆದರು, ಕಲ್ಪವೃಕ್ಷದ ಬಗ್ಗೆ ಬರೆದರು, ಚಿಂತಾಮಣಿ ಬಗ್ಗೆ ಬರೆದರು, ಸ್ವರ್ಗದ ಬಗ್ಗೆ ಬರೆದರು. ನಾವಿಲ್ಲಿ ಏನೂ ಬರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಅಶ್ಲೀಲ ಶೀಲ ಮಧ್ಯೆ ಸಿಕ್ಕಿ ಹಾಕಿಕೊಂಡ ಭಾಷೆ ನಮ್ಮದು. ಅಂದ್ರೆ ನೀವು ಕಾಮಧೇನು, ಕಲ್ಪವೃಕ್ಷ, ಸ್ವರ್ಗ, ಚಿಂತಾಮಣಿ ಇಂತ ವಿಷಯಗಳ ಮೇಲೆ ನೀವು ಬರೀಬಹುದು. ನಮ್ಮಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಭಾಷೆ ಶೀಲ ಅಶ್ಲೀಲಗಳ ಮಧ್ಯೆ ಸಿಕ್ಕಾಕೊಂಡಿದೆ. ನಮ್ಮಲ್ಲಿರುವಂತಹ ಒರಟು ಭಾಷೆ, ನಮ್ಮಲ್ಲಿರುವ ಪದಗಳೇನಿದೆ ಅಶ್ಲೀಲವಾಗಿರೋದ್ರಿಂದ ಈ ರೀತಿ ನಾವು ಕಾವ್ಯ, ಕವನ, ಕತೆ, ಕಾದಂಬರಿಗಳನ್ನ ರಚಿಸೋದಕ್ಕೆ ಆಗೋದಿಲ್ಲ ನಮ್ಮ ಭಾಷೆಯಿಂದ. ಲೇಖಕರು ಇದಕ್ಕೆ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಲೇಖಕರ ಚಿಕ್ಕಪ್ಪ ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಸಬ್ ರಿಜಿಸ್ಟ್ರಾರ್ ಆಗಿ ಬಂದರು. ಅಲ್ಲಿಗೆ 20 ವರ್ಷಗಳ ಹಿಂದೆ ಸಬ್ ರಿಜಿಸ್ಟ್ರಾರ್ ಫ್ಯಾಮಿಲಿಯವರು ಬಟ್ಟೆ ತೋರಿಸುವುದಕ್ಕೆ ಕರೆದುಕೊಂಡು ಹೋದರು. ಅಲ್ಲಿಗೆ ಶಾನಮಾಯಿ ಅಂತ ಬಂದಿದ್ಲು. ಅವಳು ನಮ್ಮ ಹುಡುಗಿಗೆ ಒಂದು ಅಂಗಿ ತೋರಿಸುವ ಅಂದಾಗ ಪಾಪ ಹೆಣ್ಣು ಮಗಳು ಎಷ್ಟು ವರ್ಷದಕ್ಕೆ ಅಜ್ಜಿ ಎಂದು ಕೇಳಿದಳು. ಅಜ್ಜಿ 8 ವರ್ಷ ನಡಬರ್ಕೆ ಇರಬೇಕು ಅಂದ್ಲು. ಆಕಿ ಒಂದು ಅಂಗಿ ಫ್ರಾಕ್ ತೋರಿಸಿದಳು. ನಮ್ಮ ಹುಡುಗಿ ಹಟಕಸ್ತ್ ಮಸ್ತ್ ಇದ್ದಾಳೆ, ಅಂಗಿ ಸಣ್ಣದಾಗುತ್ತೆ ಯವ್ವ, ಇದು ನಮ್ಮ ನಾಗಿರಂಡಿಗೆ ಬರೋಲ್ಲ ಅಂದ್ಲು. ಸೊ ಈ ರೀತಿಯಾದ ಬೈಗುಳಗಳಿಂದ ಕೂಡಿದ ಭಾಷೆ ನಮ್ದಾಗಿರೋದ್ರಿಂದ ನಾವು ಸಾಹಿತಿಗಳಿಂದ ಹಿಂದುಳಿದಿದ್ದೀವಿ, ಸಂಸ್ಕಾರದಿಂದ ಹಿಂದುಳಿದಿದ್ದೀವಿ. ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಲೇಖಕರ ಚಿಕ್ಕಪ್ಪ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬರುತ್ತೆ. ಸೊ ಲೇಖಕಿಯರು ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದವರು. ಇವರ ಚಿಕ್ಕಪ್ಪ ಒಬ್ರು ಆ ಪ್ರದೇಶದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಆಗಿ ಬರ್ತಾರೆ. ಅವರು ಒಂದು ದಿನ ಬಟ್ಟೆ ತೆಗೆದುಕೊಳ್ಳೋದಕ್ಕೋಸ್ಕರ ಫ್ಯಾಮಿಲಿಯವರೊಂದಿಗೆ ಹೋಗ್ತಾರೆ. ಅಲ್ಲಿರುವಂತಹ ಇವ್ರ ಅಜ್ಜಿ ಏನಿದ್ದಾಳೆ ಅವಳು ಅಂಗಡಿಯೊಂದಿಗೆ ಈ ಸೇಲ್ಸ್ ಗರ್ಲ್ ಒಂದಿಗೆ ಮಾತನಾಡುವಂತ ಸಂಭಾಷಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಕಿ ಮೊದಲು ಒಂದು ಅಂಗಿ ತೋರ್ಸೋದಕ್ಕೆ ಹೇಳ್ತಾಳೆ. ಅವಳು ಎಷ್ಟು ವಯಸ್ಸಂತ ಕೇಳ್ತಾಳೆ. ಸೊ 8-10 ವರ್ಷ ಇರ್ಬೋದು ಅಂತ ಹೇಳ್ತಾಳೆ. 8-10 ವರ್ಷಕ್ಕೆ ಒಂದು ಅಂಗಿ ಫ್ರಾಕ್ ತೋರಿಸ್ತಾಳೆ. ಅದು ಸಣ್ಣದಿರುತ್ತೆ. ಇವಳು ಜಬರ್ದಸ್ತ್ ಇದ್ದಾಳೆ ನಮ್ಮ ನಾಗಿ, ಅವಳಿಗೆ ಈ ನಾಗಿ ರಂಡಿಗೆ ಸಾಲೋದಿಲ್ಲ ಅಂತ ಹೇಳಿ ಒಂದು ಶಬ್ದವನ್ನು ಅಂತಾಳೆ. ಇದನ್ನ ಕೇಳಿ ಅವಳು ಗಾಬರಿ ಆಗ್ತಾಳೆ. ಅಂದ್ರೆ ನಮ್ಮ ಭಾಷೆಯನ್ನ ಕೇಳಿದಂತ ಈ ಬೆಂಗಳೂರು, ಮೈಸೂರು, ಮಂಗಳೂರು ಸೂಕ್ಷ್ಮ ಜೀವಿಗಳಿದ್ದಾರೆ ಏನಿದ್ದಾರೆ, ಇವರು ಹೆದರ್ತಾರೆ ನಮ್ಮ ಭಾಷೆಗೆ. ಮಡಿವಾಳಪ್ಪ ಹೇಳುತ್ತಾನೆ, ಸುಣ್ಣ ಬಣ್ಣವನ್ನು ಹಚ್ಚಿ ಬಣ್ಣಿಸಿ ಬಂದರೆ ಮನ್ನಿಸಿ ಮುಂದಕ್ಕೆ ಕರೆವರನ್ನ, ತೆಳ್ಳಗಿನವರು ಬಂದರೆ ಸುಳ್ಳ ಹೊಳ್ಳಿ ನೋಡ್ತಾರೆ ಕಳ್ಳ ಸೋಳೆ ಮಕ್ಕಳು ಇವರನ್ನ. ಸೊ ಇಲ್ಲಿರುವಂತ ಮತ್ತೊಂದು ಪದ ಏನಿದೆ, ಸೊ ಇದು ಅಶ್ಲೀಲವಾಗಿರೋದ್ರಿಂದ ನಮ್ಮ ಭಾಷೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ತತ್ವ ಪದದ ಪ್ರಕಾರ ಮಡಿವಾಳೇಶ್ವರ್ ಹೇಳ್ತಾ ಇರೋದೇನಂದ್ರೆ, ಅಂದ ಚಂದ ಬಣ್ಣ ಹಚ್ಚಿಕೊಂಡು ಬಂದಂತ ವ್ಯಕ್ತಿಗಳನ್ನ ಕಂಬಳಿ ಹಾಸಿ ರತ್ನ ಕಂಬಳಿ ಹಾಸಿ ಕರೀತಾರೆ. ತೆಳ್ಳಗಿನವರು ಅಂದ್ರೆ ಏನೂ ಸುಣ್ಣ ಬಣ್ಣ ಬಳಕೊಲಾರ್ದೇನೆ ಸಾಮಾನ್ಯವಾಗಿ ಬಂದ್ರೆ ಸಾಕು, ಇವ್ರು ಯಾರಂತ ಆಶ್ಚರ್ಯದಿಂದ ಬಿಕ್ಕಿ ಬಿಕ್ಕಿ ಮುಖವನ್ನ ನೋಡ್ತಾರೆ. ಇವರೇ ಕಳಸೊಳೆ ಮಕ್ಕಳನ್ನ ಅಂತ ಕರೀತಾರೆ.
ಆ ರೀತಿ ದುರ್ಬುದ್ಧಿ ಇರೋರೇ ಇವರೇ ಹಾಳು ಮಾಡೋರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆ ಮಹಿಳಾ ಯೂನಿವರ್ಸಿಟಿ ಅಂತ ತೆಗೆದ್ರು. ಕಾಲೇಜುಗಳನ್ನ ಮಾಡಬೇಕು ಅಂತ ಹೇಳಿ ಬೀದರ್, ರಾಯಚೂರು, ಬಳ್ಳಾರಿ, ಬಿಜಾಪುರ್ ಯೂನಿವರ್ಸಿಟಿಗೆ ಹೊಂದಾಣಿಕೆ ಮಾಡಿದರು. ಆದರೆ ಆ ಯೂನಿವರ್ಸಿಟಿಯಲ್ಲಿ ಛತ್ತು ಇಲ್ಲ, ಕುರ್ಚಿ ಇಲ್ಲ, ಮಣ್ಣು ಇಲ್ಲ, ಮಸಾನಿ ಇಲ್ಲ. ಈ ಯೂನಿವರ್ಸಿಟಿಯಲ್ಲಿ BA ಮುಗಿಸಿದ ಸ್ಟೂಡೆಂಟ್ ಮುಂದಿನ ತರಗತಿ ಕಲಿಯುವುದಕ್ಕಾಗಿ ಹೋಗಬೇಕೆಂದರೆ ಬೇರೆ ಯೂನಿವರ್ಸಿಟಿಯವರು ಕರೆದುಕೊಳ್ಳುವುದಿಲ್ಲ. ಮೊದಲೇ ನಮ್ಮ ಹೆಣ್ಣು ಮಕ್ಕಳು ಕಾಲೇಜಿಗೆ ಸೇರಿಸುವುದಿಲ್ಲ. ಊರಿಗೆ ಹೋಗಿ ಕಲಿಯೋದು ಅಂದ್ರೆ ಇನ್ನೂ ಸಮಸ್ಯೆ. ಅವರು ಬಳ್ಳಾರಿ, ಬಿಜಾಪುರಕ್ಕೆ ಹೋಗಿ ಕಲಿಯಬೇಕಾಗುತ್ತದೆ. ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಜನರಿಗೆ ಬರೀ ಬರೀ ಇದ್ರ ಸಮಸ್ಯೆ ಅಷ್ಟೇ ಅಲ್ಲ, ಏನೋ ಈ ಭಾಷೆ ಒಳಗಷ್ಟೇ ಸಮಸ್ಯೆ ಅಲ್ಲ, ವಿದ್ಯೆ ಶಿಕ್ಷಣದಲ್ಲಿನೂ ಎಂತ ಮೋಸ ನಡೆದಿದೆ, ಉದ್ಯೋಗದಲ್ಲಿ ಎಂತ ಮೋಸ ನಡೆದಿದೆ ಈ ಲೇಖನದಲ್ಲಿ ತಿಳಿಸಲಾಗಿದೆ. ಸೊ ಶಿಕ್ಷಣದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಬಿಜಾಪುರ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಮಾಡಿದ್ರು. ಅದಕ್ಕೆ ಕುರ್ಚಿ ಕೊಟ್ಟಿಲ್ಲ, ಒಂದು ಬಿಲ್ಡಿಂಗ್ ಕೊಟ್ಟಿಲ್ಲ, ಅದಕ್ಕೆ ಏನು ಮಣ್ಣು ಮಸಾನಿನೂ ಕೊಟ್ಟಿಲ್ಲ. ಅಲ್ಲಿ ಕಲ್ತಂತ BA ಸ್ಟೂಡೆಂಟ್ ಏನಿದ್ದಾರೆ ಅವರು ಮುಂದಿನ ವ್ಯಾಸಂಗಕ್ಕೆ ಹೋದ್ರೆ ಬೇರೆ ಯೂನಿವರ್ಸಿಟಿ ಅವರನ್ನ ಅಡ್ಮಿಷನ್ ತಗೊಳ್ಳೋದಿಲ್ಲ. ಅದೇ ಯೂನಿವರ್ಸಿಟಿಯಲ್ಲಿ ಮುಂದಿನ ವ್ಯಾಸಂಗ ಅವ್ರು ಮಾಡ್ಬೇಕಂತ ನಿರ್ಧಾರ ಮಾಡಿದ್ರೆ ಸಮಸ್ಯೆ ಏನಿದೆ, ಬಿಜಾಪುರಕ್ಕೆ ಹೋಗ್ಬೇಕು, ದೂರ ಬೇರೆ ಜಿಲ್ಲೆಯಿಂದ ಜಿಲ್ಲೆಗೆ ಬರ್ಬೇಕು ಅವರು. ಸೊ ಬಂದು ಕಲಿಬೇಕು. ಹೆಣ್ಣು ಮಕ್ಕಳು ಯೂನಿವರ್ಸಿಟಿ, ಹೆಣ್ಣು ಮಕ್ಕಳಿಗೆ ಮೊದಲೇ ಕಲಿಸೋದಕ್ಕೆ ಬಿಡೋದಿಲ್ಲ ಹೊರಗಡೆ. ಸೊ ಇಷ್ಟು ಸಮಸ್ಯೆ ಇದೆ. ಇನ್ನು ಲೇಖಕರು ಮತ್ತು ಒಂದು 8-10 ಮಂದಿ ಲೆಕ್ಚರ್ಗಳು ಸೇರಿಕೊಂಡು ಮಿನಿಸ್ಟರ್ಗೆ ಭೇಟಿಯಾಗಿ ಬರಬೇಕು ಅಂತ ಬೆಂಗಳೂರಿಗೆ ಹೋದರು. ಇವರು ತಮ್ಮ ಪ್ರೊಫೆಸರ್ಗಳಿಗೆ ಒಳಗೆ ಬಿಡುವುದಿಲ್ಲ ಎಂದು ಹೇಳಿದಾಗ ಲೇಖಕರ PA ಅವರ ಸಂಗಡ ಮಾತನಾಡುವುದಕ್ಕೆ ಹೋದರು. ಅದಕ್ಕೆ ಅವನು ಹೇಳಿದನು, ಗುಲ್ಬರ್ಗಾ ಯೂನಿವರ್ಸಿಟಿ ಅವರು ಮೊದಲು ಮಾತು ಕಲಿತುಕೊಂಡು ಬನ್ನಿ ಎಂದು. ಹಾಗಿದ್ದರೆ ನಮ್ಮ ಮಾತಲ್ಲವೇ? ಸೊ ಮತ್ತೊಂದು ಪ್ರಸಂಗವನ್ನ ಲೇಖಕರು ಹೇಳ್ತಾ ಇದ್ದಾರೆ. ಲೇಖಕರು ತಮ್ಮ ಕೂಡ ಒಂದು 8-10 ಮಂದಿ ಲೆಕ್ಚರ್ಸ್ ನ ಕರ್ಕೊಂಡು ಮಿನಿಸ್ಟರ್ನ ಭೇಟಿಯಾಗಿ ತಮ್ಮ ಸಮಸ್ಯೆ, ಹೈದರಾಬಾದ್ ಕರ್ನಾಟಕದ ಸಮಸ್ಯೆಯನ್ನು ಹೇಳೋದಕ್ಕೆ ಹೋಗ್ತಾರೆ. ಅಲ್ಲಿ ಸಮಸ್ಯೆಯನ್ನ ಕೇಳೋದಕ್ಕೆ MLA ತಯಾರಿರುವುದಿಲ್ಲ, ಸಚಿವ ತಯಾರಿರುವುದಿಲ್ಲ. ಅವನು PA ಏನ್ ಹೇಳ್ತಾನೆ, ನೀವು ಮೊದಲು ಭಾಷೆ ಕಲ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅಂದ್ರೆ ಅವರು ಈ ದಕ್ಷಿಣ ಕನ್ನಡ ಜನರು ನಮ್ಮ ಭಾಷೆಗೆ ಮರ್ಯಾದೆನೆ ಕೊಡುದಿಲ್ಲ, ನಮ್ಮ ಭಾಷೆನ ಭಾಷೆ ಅಂತಾನೆ ಅವರು ಪರಿಗಣಿಸೋದಿಲ್ಲ. ನಮ್ಮ ಭಾಷೆ ಅಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು 5 ಪ್ರಶ್ನೆ ಮಾಡಿದ್ದಾರೆ ಈ ಲೇಖನದಲ್ಲಿ. ಮೊದಲನೇದು ಇದು, ನಮ್ಮ ಭಾಷೆ ಅಲ್ಲವೇ? ಲೇಖಕರು ಲೇಖನದಲ್ಲಿ ಕೆಲವೊಂದಿಷ್ಟು ಬೈಗುಳಗಳನ್ನ ಪರಿಚಯಿಸಿದ್ದಾರೆ. ಅಂದ್ರೆ ಯಾವಾಗ PA ಆ ರೀತಿ ಮಾಡ್ತಾನೆ ಅವಾಗ ಕೆಲವೊಂದಿಷ್ಟು ಬೈಗುಳಗಳನ್ನ ಹೇಳ್ತಾರೆ. ನಾನೇನ್ ಅವನಿಗೆ ಹಾಟೆ ಅನ್ನ, ಕರ್ಸ್ಲೆ ಅನ್ನ, ಬಾಯಾಗ ಮಣ್ಣು ಅನ್ನ, ಹೆಣ ಎತ್ಲಿ ಅನ್ನ, ಮಣ್ಣಾಗಲಿ ಅನ್ನ, ನಾಗರ ಹಾವು ಕಡಿಲೆ ಅನ್ನ, ಕುಂಡಿ ಬಾಯಿಗೆ ಇಡ್ಲಿ ಅನ್ನ. ಸೊ ಈ ರೀತಿಯಾದ ಹೈದರಾಬಾದ್ ಪ್ರಾಂತ್ಯದ ಕನ್ನಡದ ಬೈಗುಳಗಳನ್ನ ಲೇಖನದಲ್ಲಿ ಪರಿಚಯಿಸಿದ್ದಾರೆ. ಲೇಖಕರು ಒಂದು ಚಾಲೆಂಜ್ ಹಾಕುತ್ತಾರೆ. ಬೆಂಗಳೂರು, ಮೈಸೂರಿನವರ ಮಾತನ್ನು ನಾವು ಮಾತಾಡಿ ತೋರಿಸುತ್ತೇವೆ, ಅವರು ನಮ್ಮ ಭಾಷೆ ಮಾತಾಡಿ ತೋರಿಸಲಿ. ನಾವು ಅವರ ಭಾಷೆಯನ್ನು ಮಾತಾಡಿ ತೋರಿಸ್ತೇವೆ, ಅವ್ರಿಗೆ ನಮ್ಮ ಭಾಷೆ ಕಲ್ತು ತೋರಿಸ್ಲಿ. ಯಾಕೆ ನಾವು ಅವ್ರ ಭಾಷೆಯನ್ನು ಕಲ್ತಿದೀವಿ, ಅವರು ನಮ್ಮ ಭಾಷೆಯನ್ನು ಯಾಕೆ ಕಲ್ತಿಲ್ಲ ಅನ್ನೋದಕ್ಕೆ ಮುಂದೆ ಉದಾಹರಣೆ ಹೇಳ್ತಾರೆ. ಪುಸ್ತಕ ಬರೆಯುವುದಕ್ಕೂ, ಟಿವಿಯಲ್ಲಿ ಇರೋದಕ್ಕೂ, ಭಾಷಣ ಮಾಡೋದಕ್ಕೂ, ಹಾಡು ಹಾಡೋದಕ್ಕೂ ಅವರೇ. ಹಾಗಾದ್ರೆ ನಮ್ಮ ಮಾತು ನೀವು ಯಾವಾಗ ಕಲಿತೀರಾ ಎಂದು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಏನಾಗಿದೆ, ಈ ದೂರದರ್ಶನ ಚಾನೆಲ್ ಅಲ್ಲೆಲ್ಲ ಬರೋದು ಅವರ ಭಾಷೆ. ಅಂದ್ರೆ ಈ ಮಂಗಳೂರು, ಮೈಸೂರು, ಮಂಡ್ಯ, ಬೆಂಗಳೂರು, ದಕ್ಷಿಣ ಕನ್ನಡದಲ್ಲಿರುವಂತಹ ಜನರ ಭಾಷೆಯಿಂದ ಎಲ್ಲ ಬರ್ತಾ ಇದೆ ಸಿನಿಮಾಗಳೆಲ್ಲ. ಹಾಗಿದ್ರೆ ನಮ್ಮ ಭಾಷೆ ಯಾವಾಗ ಮುಂದುವರಿಯೋದಕ್ಕೆ ಸಾಧ್ಯ? ಹೀಗಾದ್ರೆ ಇದರಲ್ಲಿ ಭೇದ ಭಾವ ತೋರಿಸ್ತಾ ಇದ್ದಾರೆ. ದೇವಸ್ಥಾನ ಮಠದೊಳಗೆ, ಗುಡಿ ಗುಂಡಾರದೊಳಗೆ ಪೂಜೆ ಸಂಸ್ಕೃತದಲ್ಲಿ ಆಗುತ್ತದೆ, ಕನ್ನಡದಲ್ಲಿ ಏಕೆ ಆಗುತ್ತಿಲ್ಲ ಎಂದು ಪ್ರಶ್ನಿಸುತ್ತಾರೆ. ಅವರ 3ನೇ ಪ್ರಶ್ನೆ, ಈ ದೇವರ ಗುಡಿಯಲ್ಲಿ ದೇವರಿಗೆ ಪೂಜೆ ಮಾಡ್ತಾರಲ್ಲ, ಅದು ಸಂಸ್ಕೃತದಲ್ಲಿ ನಡೆಯುತ್ತೆ, ಶ್ಲೋಕಗಳು ಸಂಸ್ಕೃತದಲ್ಲಿದೆ, ಮಂತ್ರಗಳು ಸಂಸ್ಕೃತದಲ್ಲಿದೆ, ಯಾಕೆ ಕನ್ನಡದಲ್ಲಿ ಇಲ್ಲ? 4ನೇ ಪ್ರಶ್ನೆ ಅವರದು, ಕುಂಕುಮ ಸಮರ್ಪಿಯಾಮಿ, ದೀಪಂ ಸಮರ್ಪಿಯಾಮಿ, ಧೂಪಂ ಸಮರ್ಪಿಯಾಮಿ, ಪ್ರತಿಯೊಂದು ಮಾತು ಸಂಸ್ಕೃತದಲ್ಲಿ ದೇವರಿಗೆ ತಿಳಿಸಬೇಕಾಗಿದೆ, ಯಾಕೆ ದೇವರಿಗೆ ಕನ್ನಡ ಬರುವುದಿಲ್ಲವೇ? ಅವರ 4ನೇ ಪ್ರಶ್ನೆ. ನಾವು ಹೇಳುವಂತ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಸಂಸ್ಕೃತದಲ್ಲೇ ದೇವರಿಗೆ ಹೇಳಬೇಕಾದ್ರೆ ಕನ್ನಡ ಅವ್ರಿಗೆ ಯಾಕೆ ಬರೋದಿಲ್ಲ ದೇವರಿಗೆ? ಭಾಷೆಗೆ ಯಜಮಾನರು ಜನರು, ಭಾಷೆಗೆ ಒಡೆಯರು ಜನರು. ಭಾಷೆಯನ್ನು ಉಳಿಸುವವರು ವಿದ್ಯಾವಂತರು ಅಲ್ಲ, ದೇಶೀಯ ಭಾಷೆಯನ್ನು ಅವರು ಅಳಿಸುತ್ತಾರೆ, ಬಡವರು ದೇಶೀಯ ಭಾಷೆಯನ್ನು ಬೆಳೆಸುತ್ತಾರೆ. ಅಂದರೆ ಬೆವರಿನ ಭಾಷೆ ಈ ಕನ್ನಡ. ಹೈದರಾಬಾದ್ ಕರ್ನಾಟಕ ಭಾಷೆ ಅಂದ್ರೆ ಉರ್ದು, ಮರಾಠಿ, ಸ್ವಲ್ಪ ತೆಲುಗು ಮತ್ತು ಶುದ್ಧ ದೇಶೀಯ ಶಬ್ದಗಳ ಒಂದು ಭಾಷೆ. ಸೊ ಈ ಹೈದರಾಬಾದ್ ಕನ್ನಡ ಭಾಷೆ ಏನು ಒಳಗೊಂಡಿದೆ? ಉರ್ದು, ಮರಾಠಿ, ತೆಲುಗು, ಶುದ್ಧ ದೇಶಿ ಪದಗಳು, ದೇಶೀಯ ಕನ್ನಡ ಪದಗಳು ಅಂದ್ರೆ ಹಳ್ಳಿಯ ಪದಗಳು.
ಕರ್ನಾಟಕದ ಯಾವ ಭಾಗದಲ್ಲೂ ಬಳಕೆ ಇಲ್ಲದಂತಹ ಶಬ್ದಗಳು ಬೀದರ್ನಲ್ಲಿ ಕಂಡು ಬರುತ್ತವೆ. ನೀವು ಕರ್ನಾಟಕದಲ್ಲಿ ಯಾವುದೇ ಭಾಗಕ್ಕೆ ಹೋಗಿ ಅಲ್ಲಿ ಇಲ್ಲದಂತಹ ಶಬ್ದ ಇಲ್ಲಿ ಸಿಗುತ್ತೆ ನಿಮಗೆ. ನಮ್ಮ ಭಾಗದ ಜನರ ವೈಶಿಷ್ಟ್ಯತೆ ಏನೆಂದರೆ, ನಮಗೆ ತಿಳಿಯಲಿ ತಿಳಿಯದೇ ಇರಲಿ, ಚಲೋ ಅಂತೀರಾ ಕೆಟ್ಟದ್ದು ಅಂತೀರೋ, ಮಾತಾಡೋದು ಮಾತ್ರ ಬಿಡೋದಿಲ್ಲ. ನೀವು ಸರಿ ಅನ್ರಿ ತಪ್ಪನ್ರಿ ಒಳ್ಳೇದನ್ರಿ ಚಲೋ ಇಲ್ಲ ಅನ್ರಿ, ಆದ್ರೆ ಮಾತಾಡೋದು ಮಾತ್ರ ಬಿಡೋದಿಲ್ಲ, ಮಾತಾಡೇ ಮಾತಾಡ್ತಾರೆ. ನಮ್ಮ ಭಾಗದಲ್ಲಿ ಮೌಢ್ಯ, ಅಂಧಾನುಕರಣೆ, ಮೂಢ ಸಂಪ್ರದಾಯಗಳಿಗೆ ಹೆಚ್ಚು. ಯಾಕೆಂದ್ರೆ ನಾವು ಪಾಳೆಗಾರಿಕೆ ಪ್ರದೇಶದಲ್ಲಿ ಬೆಳೆದವರು, ನೀವು ವೈದಿಕ ಸಂಪ್ರದಾಯದಲ್ಲಿ ಬೆಳೆದವರು, ನೀವು ತತ್ವಗಳನ್ನು ಪಾಲಿಸುತ್ತೀರಿ. ನಿಮ್ಮ ಭಾಷೆ ನಮ್ಮ ಭಾಷೆಗೆ ಇರುವಂತಹ ವ್ಯತ್ಯಾಸ ಏನಂದ್ರೆ, ನಾವು ಪಾಳೆಗಾರಿಕೆಯಲ್ಲಿ ಅಂದ್ರೆ ರಾಜರ ಕೈಯಲ್ಲಿ ಬೆಳೆದವರು, ಆದ್ರಿಂದ ನಮಗೆ ಪಾಳೆಗಾರಿಕೆಯಲ್ಲಿ ಬೆಳೆದಿರೋದ್ರಿಂದ ನಮ್ಮ ಭಾಷೆ ಒರಟಾಗಿದೆ, ರೂಢಿಯಲ್ಲಿದೆ, ಅಶುದ್ಧಿಯಿಂದ ಕೂಡಿದೆ, ಅಶ್ಲೀಲದಿಂದ ಕೂಡಿದೆ. ನೀವು ವೈದಿಕ ಬ್ರಾಹ್ಮಣರ ಅಡಿಯಲ್ಲಿ ಬೆಳೆದವರು, ಆದ್ರಿಂದ ಬರೀ ತತ್ವಗಳು, ಸಿದ್ಧಾಂತಗಳು, ಸಂಪ್ರದಾಯಗಳಿಂದಾಗಿ ನಿಮ್ಮ ಭಾಷೆಯಲ್ಲಿ ಶುಚಿತ್ವ ಇದೆ. ಕೊನೆಯದಾಗಿ ಹೇಳುವುದೇನೆಂದರೆ, ನಮ್ಮ ಭಾಷೆ ಅಂದ್ರೆ ಸಜ್ಜಿ ರೊಟ್ಟಿ ಬಜ್ಜಿ ಪಲ್ಯ ಇದ್ದಂಗೆ. ಕಡೆಯದಾಗಿ ಲೇಖಕರು ಹೇಳ್ತಾ ಇರೋದೇನೆಂದ್ರೆ, ನಮ್ಮ ಭಾಷೆ ಅಂದ್ರೆ ನೀವು ಗಟ್ಟಿಮುಟ್ಟಿಯಾಗಿ ಇರುವಂತ ಭಾಷೆ. ಸಜ್ಜಿ ರೊಟ್ಟಿ ಬಜ್ಜಿ ಪಲ್ಯ ಅಂದ್ರೆ ಅತ್ಯಂತ ಗಟ್ಟಿಮುಟ್ಟಿಯಾಗಿರುವ ಭಾಷೆ ನಮ್ಮ ಹೈದರಾಬಾದ್ ಕನ್ನಡ ಪ್ರಾಂತ್ಯದ ಭಾಷೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಬರೆಯೋದ್ರ ಮೂಲಕ ನೀವು